ಇನ್ನು ರನ್ಯಾ ಚಿನ್ನ ಸ್ಮಗ್ಲಿಂಗ್ನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಚಿನ್ನ ಸುತ್ತಿಕೊಳ್ಳಲು ಬಳಸ್ತಾ ಇದ್ದಂಥ ಬ್ಯಾಂಡೇಜ್ನ ಫೋಟೋ, ಚಿನ್ನ ಸುತ್ತಕೊಳ್ಳೋದಕ್ಕೆ ಬಳಸ್ತಾ ಇದ್ದಂಥ ಬ್ಯಾಂಡೇಜ್ನ ಫೋಟೋ ಲಭ್ಯ ಆಗಿದೆ. ಸೊಂಟ ಕಾಲಿನ ಭಾಗಕ್ಕೆ ರನ್ಯಾ ರಾವ್ ಈ ಚಿನ್ನ ಸಾಗಾಟಕ್ಕೆ ಇದನ್ನು ಕಟ್ಕೊಂಡಿದ್ಲು ಅಂತ. ರನ್ಯಾ ಚಿನ್ನ ಸ್ಮಗ್ಲಿಂಗ್ನ ಎಕ್ಸ್ಕ್ಲೂಸಿವ್ ಫೋಟೋ TV9ಗೆ ಲಭ್ಯ ಆಗಿದೆ. ನೋಡಿದೆ ಚಿನ್ನ ಈ ಕಳ್ಳ ಸಾಗಾಣಿಕೆಗೆ ಬಳಸ್ತಾ ಇದ್ದಂಥ ಕ್ರೇಪ್ ಬ್ಯಾಂಡೇಜ್. ಸೊ ಇದನ್ನು ಸುತ್ತಕೊಂಡು ಅದರೊಳಗೆ ಈ ಗೋಲ್ಡ್ ಬಿಸ್ಕೆಟ್ಗಳನ್ನೆಲ್ಲ ಕೂಡ ಅದರಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿ ಚಿನ್ನ ಸುತ್ತಕೊಳ್ಳೋಕ್ಕೆ ಬಳಸಿದಂಥ ಬ್ಯಾಂಡೇಜ್ ಫೋಟೋ. ಸೊ TV9ಗೆ ಆ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯ ಆಗಿದೆ. ಸೊಂಟ ಮತ್ತು ಕಾಲಿನ ಭಾಗಕ್ಕೆ ಕಟ್ಟಿಕೊಂಡಿದ್ದಂಥ ರನ್ಯಾ. ಸೊ ಇದರೊಳಗೆ ಫಸ್ಟಿಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಅದು ಸುತ್ತ ಈ ಟೇಪನ್ನು ಸುತ್ತಿ ನಂತರ ಸಾಗಾಟ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದು. ಸೊ ರನ್ಯಾ ಸುತ್ತಕೊಂಡಿದ್ದಂಥ ಕ್ರೇಪ್ ಬ್ಯಾಂಡೇಜ್ ಕೂಡ ಲಭ್ಯ ಆಗಿದೆ. ಸೊ TV9ನ ಎಕ್ಸ್ಕ್ಲೂಸಿವ್ ಫೋಟೋನ ನೀವು ಗಮನಿಸ್ತಾ ಇದ್ದೀರಾ ನೋಡಿ. ಇದು ಫಿಸಿಕಲ್ ಚೆಕ್ ಮಾಡಿದಾಗ ಸಿಕ್ಕಂಥ ಗೋಲ್ಡ್ ಬಿಸ್ಕೆಟ್ಗಳು. ಸೊ ಅದನ್ನು ನೀಟಾಗಿ ಜೋಡಿಸ್ಕೊಂಡು ನಂತರ ಈ ಕ್ರೇಪ್ ಟೇಪ್ ಏನಿದೆ ಅದನ್ನು ಕಂಪ್ಲೀಟಾಗಿ ಸುತ್ತಿ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ನಂತರ ಅದ್ರ ಮೇಲೆ ಕಾಸ್ಟ್ಯೂಮ್ ಬಟ್ಟೆ ಹಾಕೊಂಡು ಅಲ್ಲಿ ಬಂದಿರೋದು. ಸೊ ಸೊಂಟ ಮತ್ತು ಕಾಲಿನ ಭಾಗಕ್ಕೆ ಕಂಪ್ಲೀಟಾಗಿ ಬಿಸ್ಕೆಟ್ಗಳನ್ನು 14 kg ಆಲ್ಮೋಸ್ಟ್ ಎಲ್ಲವೂ ಕೂಡ 999.90 ಈ ಮಾರ್ಕ್ ಇರುವಂಥದ್ದೇನೆ. ಸೊ ಅದನ್ನು ಸುತ್ತೋದಕ್ಕೆ ಬಳಸಿದಂಥ ಬ್ಯಾಂಡೇಜ್ ಈಗ ಲಭ್ಯ ಆಗಿದೆ. ಸೊ ಎರಡೆರಡು ತನಿಖೆ ಬೇಡವೆಂದು CID ತನಿಖೆ ವಾಪಸ್ ಪಡೆಯಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ವಿಧಾನಸೌಧದಲ್ಲಿ ಹೇಳಿದ್ದಾರೆ. CM ಆಫೀಸ್ ಕಡೆಯಿಂದ DPIRಗೆ ಆದೇಶ ಮಾಡಿದ್ರು. ಆದೇಶ ಮಾಡೋದಕ್ಕೆ ಯಾರ ಒತ್ತಡ ಕೂಡ ಇಲ್ಲ. ಆದೇಶವನ್ನು ಹಿಂಪಡೆಯೋ ವಿಚಾರದಲ್ಲಿ ಯಾರ ಒತ್ತಡ ಇಲ್ಲ. ಎರಡೆರಡು ತನಿಖೆ ಬೇಡವೆಂದು CID ತನಿಖೆ ಹಿಂಪಡೆದಿದ್ದೇವೆ. ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ J. ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಇಮಿಡಿಯೇಟ್ ಆಗಿ ಆದೇಶ ಮಾಡಿದೆ. ಪ್ರೋಟೋಕಾಲ್ ಲ್ಯಾಪ್ಸಸ್ ಏನಿದೆ ಅಂತ ಹೇಳಿ ನೋಡಬೇಕು ಅಂತ ಆದೇಶ ಮಾಡಿದ್ವಿ. ಅಷ್ಟುವರೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ DPRಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. DPR ಬಿಕಾಸ್ ಈಸ್ ಎ IPS ಆಫೀಸರ್, ಆದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ ಎರಡು ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನ ವಿಡ್ರಾ ಮಾಡಿದ್ರು. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ, ನಮ್ಗೆ ಮಾಡಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ ತೆಗಿಯಕ್ಕೂ ಯಾರು ಒತ್ತಡ, ಇಷ್ಟೇ ಆಗಿರೋದು. ದೇರ್ ಇಸ್ ನೋ ಕನ್ಫ್ಯೂಷನ್. ವಿಧಾನಸೌಧ ಇದು ಎರಡೆರಡು ತನಿಖೆ ಬೇಡ ಅಂತ ಹೇಳಿ ನಾವು CID ತನಿಖೆ ವಾಪಸ್ ಪಡೆದಿದ್ದೀವಿ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. CM ಆಫೀಸ್ ಕಡೆಯಿಂದ DPRಗೆ ಆದೇಶ ಮಾಡಿದ್ರು ಅಂತ.